ರಾಮನಗರ ಜಿಲ್ಲೆಯ ನಮ್ಮ ಬಿಡದಿ ಹೋಗ್ಲಿ, ಈ ಬಿಡದಿ ಹೋಗ್ಲಿ ನನಗೆ ಬಹುಶಃ ಯಾವ ಜನ್ಮದಲ್ಲಿ ಈ ಒಂದು ನೆಲದಲ್ಲಿ ಹುಟ್ಟಿದ್ದ ಗೊತ್ತಿಲ್ಲ. ಯಾವ ಜನ್ಮದಲ್ಲಿ ನಾನು ಜನ್ಮ ತಾಳದಂಥದ್ದು ಹಾಸನ ಜಿಲ್ಲೆಯಲ್ಲಿ. ರಾಜಕೀಯವಾಗಿ ಜನ್ಮ ಕೊಟ್ಟವರು ಇಲ್ಲಿರ್ತಕ್ಕಂಥ ನನ್ನ ತಾಯಂದಿರು, ಸಹೋದರಿಯರು, ಹಿರಿಯರು. ನೀವು ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟದ್ದು. ನಾನು ಮೊದಲನೇ ಬಾರಿ ಲೋಕಸಭೆಗೆ ನಿಂತಿದ್ದು ಒಂದು ಭಾಗ, ಅದಾದ್ಮೇಲೆ 2 ಬಾರಿ ಚುನಾವಣೆಗೆ ಸೋತೆ 99 ಇಸ್ವಿಯವರೆಗೆ. ಮೊದಲನೇ ಬಾರಿ ನಿಂತಾಗ ಸುಮಾರು 1,08,000 ಬಹುಮತದಲ್ಲಿ ಗೆಲ್ಲಿಸ್ಕೊಟ್ರಿ ಲೋಕಸಭೆ. ಅದಾದ್ಮೇಲೆ 3 ಚುನಾವಣೆ ಸೋತಿದ್ದೆ. ಕೊನೆಗೆ ರಾಮನಗರದ ಒಂದು ಮದುವೆ ಹೋಗಿದ್ದಾಗ ಒಂದು ಅಜ್ಜಿ ನನ್ನ ಗದ್ದ ಸರ್ವಿ, ತಲೆ ಸರ್ವಿ, ಯಾಕಪ್ಪ ಬೇರೆ ಕಡೆ ಹೋಗ್ತೀಯ, ಈ ರಾಮನಗರ ಇದು ನಿನ್ ಮನೆ, ಇದು ಈ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಹೋಗಬೇಡಪ್ಪ ಅಂತಕ್ಕಂಥದ್ದನ್ನ ಒಂದು ಅಜ್ಜಿ ಹೇಳಿದಂಥದ್ದು. ಆ ಅಜ್ಜಿ ಮೊಮ್ಮಗ ನನಗೆಲ್ಲ ಮಾಡ್ಕೊಂಡು ನಮ್ಗೆ ಟೊಬ್ಬಿ ಹಾಕು ಹೋಗಾಯ್ತು. ಅದು ನೋಡಾಯ್ತು. ನಾನು ಇವತ್ತು ಒಂದು ರೀತಿಯ ನನಗೆ ಅಗ್ನಿ ಪರೀಕ್ಷೆ. ನನ್ನನ್ನ ಇವತ್ತು ಒಂದು ಅಪರಾಧಿ ಸ್ಥಾನದಲ್ಲಿ ಈಗಿನ ಸರ್ಕಾರ ನಿಲ್ಲಿಸಿದೆ. ಈ ಒಂದು ಬಿಡದಿಯ ಟೌನ್ಶಿಪ್ ಕುಮಾರಸ್ವಾಮಿಯ ಕನಸಿನ ಕೂಸು ಅಂತ ಹೇಳಿ, ನಾನು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ, ಶಾಸಕನಾಗೋದಕ್ಕಿಂತ ಮುಂಚೆ ಈ ಭಾಗದಲ್ಲಿ ಹಲವಾರು ಬಾರಿ ಪ್ರವಾಸ ಮಾಡಿದ್ದೇನೆ. ನಮ್ಮ ರಾಮಯ್ಯನವರು ಇಲ್ಲ ಇವತ್ತು, ಅವರು ಒಬ್ಬ ನೇರವಾದಿ ರಾಜಕಾರಣಿ ಇದ್ದರು, ದಿವಂಗತ ರಾಮಯ್ಯನವರು. ಒಂದೊಬ್ಬರು ಸಹ ಹಲವಾರು ಸುತ್ತಿನಲ್ಲಿ ನನ್ನ ಜೊತೆಯಲ್ಲಿ ಸ್ವಲ್ಪ ದಿವಸ ಜೊತೆಲಿದ್ದದ್ದು. ಈಗ ಹಲವಾರು ಜನ ಹಿರಿಕರು ನನ್ನನ್ನು ಬೆಳೆಸ್ತಕ್ಕಂಥದ್ರಲ್ಲಿ ಏನು ಪಾತ್ರ ವಹಿಸಿದ್ದಾರೆ. ನಾನು 2004ರಲ್ಲಿ ಚುನಾವಣೆಗೆ ನಿಂತಾಗ ಏನೋ ಗೊತ್ತಿಲ್ಲ, ಹೋದ ಕಡೆ ಎಲ್ಲ ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇರ್ತಕ್ಕಂಥದ್ದನ್ನ ಕೂಗು ನಾನು ಕೇಳ್ತಾ ಇದ್ದೆ. ನಮ್ಮ ಕೂಟಗಲ್ಲು ಹೋಬಳಿಯ ಜಾಲಮಂಗಲ, ಆ ಜಾಲಮಂಗಲದ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಚುನಾವಣೆ ಸಂದರ್ಭದಲ್ಲಿ ಮತ ಕೇಳಲಿಕ್ಕೆ ನಾನು ಏನು ಹಳ್ಳಿ ಮೇಲೆ ಬಂದೆ. ಆ ಜಾಲಮಂಗಲದಲ್ಲೂ ಜನ ಕೂಗಿದ್ರು. ಆ ಜಾಲಮಂಗಲದ ತಂದೆ ತಾಯಿದ್ರು, ಯುವಕರು, ಮುಂದಿನ ಮುಖ್ಯಮಂತ್ರಿ ರಾಜ್ಯದಲ್ಲಿ ಅಂತೇಳಿ, ಕರ್ನಾಟಕದ ಮುಖ್ಯಮಂತ್ರಿ ಅಂತ ಹೇಳಿ. ನಾನು ಆ ದೇವಸ್ಥಾನದ ಆ ಒಂದು ಆವರಣದಲ್ಲಿ ನಿಂತ್ಕೊಂಡು ಕೈ ಮುಗಿತೀನಿ ನಿಮ್ಮೆಲ್ಲರಿಗೆ. ನಾನೇನೋ ಅಧಿಕಾರ ಪಡಿಬೇಕು ಅಂತೇಳಿ ಚುನಾವಣೆಗೆ ನಿಂತಿಲ್ಲ. ಮುಖ್ಯಮಂತ್ರಿ ಅಂತಕ್ಕಂಥ ಪದ ಬಳಕೆ ಮಾಡಬೇಡಿ. ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಹೆಚ್ಚಾಗಿ ಈ ತಾಲೂಕಿನ ಜನ ಯಾವತ್ತೂ ಒಂದು ಕಣ್ಣಲ್ಲಿ ನೀರಾಗದೆ ಸಂತೋಷದಿಂದ ಬದುಕನ್ನ ಪ್ರತಿ ಕುಟುಂಬ ಕಾಣುತ್ತೆ. ಅಲ್ಲಿವರೆಗೆ ನನಗೆ ಯಾವುದೇ ಅಧಿಕಾರ ಬೇಡ ಅಂತಕ್ಕಂಥ ಮಾತು 2004ರ ಚುನಾವಣೆಯಲ್ಲಿ ಜಾಲಮಂಗಲದ ಲಕ್ಷ್ಮೀನಾರಾಯಣ ದೇವಸ್ಥಾನದ ಮುಂಭಾಗದಿಂದ ಭಾಷಣ ಮಾಡಿದೆ. ಬಹುಶಃ ನನಗೆ ಶಾಪ ಆಗಿದೆ. ಯಾಕೆ ಅಂದ್ರೆ ಆ ದೇವರ ಸನ್ನಿಧಾನದಲ್ಲಿ ನಾನು ಹೇಳಿದ್ದಲ್ಲ, ನಾನು ಯಾವ ಅಧಿಕಾರ ಅಪೇಕ್ಷೆ ಪಡಲ್ಲ. ನನಗೆ ಬೇಕಾಗಿರೋದು ರಾಮನಗರ ತಾಲೂಕಿನ ಪ್ರತಿ ಕುಟುಂಬಗಳು ನೆಮ್ಮದಿಯ ಬದುಕನ್ನ ಕಾಣಬೇಕು. ಅಲ್ಲಿವರೆಗೆ ನನಗೆ ಯಾವ ಅಧಿಕಾರ ಬೇಡ ಅಂತಕ್ಕಂಥ ಮಾತಾಡಿದೆ. ಸರ್ಕಾರ ರಚನೆ ಆಯಿತು ಕಾಂಗ್ರೆಸ್ ಮತ್ತು JDS ಪಕ್ಷದ. ಆದರೆ ಅಲ್ಲಿ ನಡೆದಂತ ಕೆಲವು ಘಟನೆಗಳಿಂದ ಬಿಜೆಪಿ ಮತ್ತು JDS ಸರ್ಕಾರ ರಚನೆ ಮಾಡಬೇಕಾಯಿತು. ಆ ಸರ್ಕಾರ ರಚನೆ ಮಾಡಬೇಕಾದ್ರೂ ದಿವಂಗತ MP ಪ್ರಕಾಶ್ ಅವರು ಇವತ್ತು ಬದುಕಿಲ್ಲ. ಅವತ್ತೇನು ನಮ್ಮ ಶಾಸಕರುಗಳು, ಅಣ್ಣ ಇನ್ನೂ 20 ತಿಂಗಳಾಗಿಲ್ಲ ನಾವು ಚುನಾವಣೆ ಎದುರಿಸಿ,
ಚುನಾವಣೆಗೆ ಮಾಡಿರ್ತಕ್ಕಂಥ ಸಾಲ ತೀರಿಸ್ಕೊಳ್ಳೋಕ್ಕಾಗಿಲ್ಲ ನಾವು. ಮತ್ತೆ ದೊಡ್ಡವರು ಚುನಾವಣೆಗೆ ಹೋಗ್ಬೇಕು ಅಂದ್ರೆ ಎಲ್ಲಿಂದ ಹೋಗೋದು, ಚುನಾವಣೆ ನಡೆಸೋದು ಹೇಗೆ? ಈ ಮತ್ತೆ ನನ್ನ ಮುಂದೆ ತಂದರು. ಬಿಜೆಪಿ ಪಕ್ಷದಲ್ಲಿದ್ದಂಥವರು ಸಹ ಚುನಾವಣೆಗೆ ಹೋದ್ರೆ ನಮ್ಗೆಲ್ಲರಿಗೂ ಸಮಸ್ಯೆ ಆಗ್ತದೆ, ತಾತ್ಕಾಲಿಕವಾಗಿ ಒಂದು ಸರ್ಕಾರ ಮಾಡಿಸಿ ನಾವೆಲ್ಲ ಜನತಾ ಪರಿವಾರದವರು ಮುಂದೆ ನಿಮ್ಮ ಜೊತೆಗೆ ಮುಂದೆ ಸೇರ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ರು. ನಾನು MP ಪ್ರಕಾಶ್ ಅವರಿಗೆ, ನೀವು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ತೀರ್ಮಾನ ತಗೊಳ್ಳಿ, ನನಗೇನು ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಆಸೆನೂ ಇಟ್ಟಿಲ್ಲ, ನನ್ನ ಪಕ್ಷ ಬೆಳೆಸಬೇಕು, ದಯವಿಟ್ಟು ಆ ಸ್ಥಾನ ಸ್ವೀಕಾರ ಮಾಡಿ ಎಂದು. ಆಗ MP ಪ್ರಕಾಶ್ ಅವರು ಹೇಳಿದರು, ನೋಡಿ ಈಗ MLA ಎಲ್ಲ ನಿಮ್ಮ ಪರವಾಗಿದ್ದಾರೆ, ನಾವು ದೇವೇಗೌಡರಲ್ಲಿ ಇರ್ತೀವಿ, ದಯವಿಟ್ಟು ನನ್ನ ಮೇಲೆ ಒತ್ತಡ ಹಾಕಬೇಡಿ ಅಂತ ಹೇಳಿದ್ರು. ಬಹುಶಃ ಅವರ ಪತ್ನಿ ಇನ್ನೂ ಬದುಕಿದ್ದಾರೆ, ಅವ್ರ ಮನೆಯಲ್ಲಿ ನಡೆದಂಥ ಘಟನೆ. ನಮ್ಮ ಶಾಸಕರುಗಳ ಒತ್ತಡ, BJP ನಾಯಕರ ಒತ್ತಡ, ಅಂತಿಮವಾಗಿ ನಾನಾಗ ಮುಖ್ಯಮಂತ್ರಿ ಆದ. ಅದಕ್ಕೆ ಕಾರಣ ಈ ತಾಲೂಕಿನ ಜನತೆ ನನ್ನ ದೇವರು ಸಮಾನ ಅಂತಕ್ಕಂಥದ್ದನ್ನು ಇವತ್ತು ನನ್ನ ಹೃದಯದಲ್ಲಿ ಇರಿಸಿಕೊಂಡಿದ್ದೇನೆ. ಯಾಕೆ ನಾನು ಸಂಪೂರ್ಣವಾಗಿ 5 ಅವಧಿಯ ಸರ್ಕಾರಗಳನ್ನು ನಡೆಸಲಿಕ್ಕಾಗಲಿಲ್ಲ. ಆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಿಂದ ಹೇಳಿದ್ದಾರೆ, ಆ ದೇವರು ನನಗೆ ಸಂಪೂರ್ಣವಾದಂಥ ಆಶೀರ್ವಾದ ಕೊಟ್ಟಿರಲಿಲ್ಲ. ಬಹುಶಃ ನಮ್ಮ ಸುಭಾಶಾಸ್ತ್ರಿ ಅವರು, ನಮ್ಮ ಅಡ್ವೊಕೇಟ್ ಸಾಹೇಬರು, ಪಾಪ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಅಲ್ಲಿ ಅವತ್ತು ಅವರು ಸಹ ನನ್ನ ಜೊತೆಲಿ ಇದ್ದಂಥದ್ದನ್ನು ಸ್ಮರಿಸ್ತದೆ. ಬಹಳ ಜನ ಇದ್ರೆ ಅವತ್ತು ಆ ಜಾಲಮಂಗಲದಲ್ಲಿ ಇದ್ದಂಥದ್ದು. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ನಾನು ಮುಖ್ಯಮಂತ್ರಿ ಆದ ಮೇಲೆ ಬೆಂಗಳೂರು ನಗರದ ಸಮಸ್ಯೆಗಳೇನಿದೆ, ನನಗೆ ಅಧಿಕಾರಿಗಳು ಯಾವ ರೀತಿ ಅಧಿಕಾರ ನಡೆಸಬೇಕು ಅಂತ ಹೇಳಿಕೊಟ್ಟವರಲ್ಲ. ನಾನು ಕಲಿತಿದ್ದು ಅಧಿಕಾರಕ್ಕೆ ಮೊದಲನೇ ಬಾರಿಗೆ MLA, ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಆಡಳಿತ ನಡೆಸಬೇಕಲ್ಲ. ನಾನು ಗ್ರಾಮ ವಾಸ್ತವ್ಯ ಜನತಾದರ್ಶನದ ಮುಖಾಂತರ ಈ ಹಳ್ಳಿಯಿಂದ ಬರ್ತಕ್ಕಂಥ ಬಡವರ ಕಷ್ಟಗಳನ್ನು ನೋಡ್ತಾ ಇದ್ದೆ. ಅಂತ ಬಡವರಿಂದ ನಾನು ಅಧಿಕಾರ ಹೇಗೆ ನಡೆಸಬೇಕು ಅಂತ ಕಲ್ತ್ಕೊಂಡವ. ಬೆಂಗಳೂರು ನಗರದ ಅಭಿವೃದ್ಧಿಗೆ ಹಲವಾರು ರೀತಿಯ ತೀರ್ಮಾನ ತೆಗೆದುಕೊಂಡೆ. ಆದ್ರೆ ನಾನು ಪ್ರಚಾರ ತಗೊಳ್ಳಿ. ಈಗ ಪುಟಗಟ್ಟಲೆ ಕೊಡ್ತಾರಲ್ಲ ಪ್ರಚಾರ, 4 ಪೇಜು 5 ಪೇಜು ಕೊಡ್ತಾರಲ್ಲ, ಆ ರೀತಿ ನಾನು ಎಂದೂ ಪ್ರಚಾರ ಪಿಟ್ಟಿಸಿ ಈ ರಾಜ್ಯದ ಜನತೆಯ ತೆರಿಗೆ ಹಣವನ್ನು ದುಂದು ವೆಚ್ಚ ಮಾಡಲಿಲ್ಲ. ಅದೇ ನಾನು ಮಾಡಿದಂತ ಇನ್ನೊಂದು ತಪ್ಪಿರ್ಬೋದು. ಈ ಒಂದು ಬೇರೆ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿ ಸಮಯ ವ್ಯರ್ಥ ಮಾಡಲ್ಲ. ಯಾಕಂದ್ರೆ ಒಂದಿನ ಬಹಳ ಸುದೀರ್ಘವಾಗಿ ಮಾತಾಡೋದು ಅಷ್ಟೇ ಅಲ್ಲ, ನಾನು ಇಲ್ಲಿ ಹಲವಾರು ಜನ ನನ್ನ ಅಕ್ಕಂದಿರೋ ತಂಗಿರೋ ಜೊತೆ ನನ್ನ ಮಕ್ಕಳು ಸಮಾನವಾಗಿರ್ತಕ್ಕಂಥ 2-3 ಜನ ಹೆಣ್ಣು ಮಕ್ಕಳು ಕಾಲೇಜಿನ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವ್ರು, ಅದ್ರ ಜೊತೆ ನಮ್ಮ ಯುವಕರೊಬ್ಬರು ಯೋಗಿ ಅದ್ಭುತವಾಗಿ ಮಾತನಾಡಿದ್ರು. ನಾನು ಇಲ್ಲಿ ಕೂತು ನಾನು ಯೋಚನೆ ಮಾಡ್ತಾ ಇದ್ದೆ, ಈ ರೀತಿಯ ಒಂದು ಚಿಂತನೆ ಇಟ್ಟಿರ್ತಕ್ಕಂಥ ನನ್ನ ಸಹೋದರಿಯರು, ನನ್ನ ಯುವಕ ಸ್ನೇಹಿತರು ಏನೋ ಹೇಳ್ತಾರಲ್ಲ ಸೆನ್ಸಿ, ಅದನ್ನ ಈ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತರಕ್ಕೆ ನಿಮ್ಮಂಥವರು ಇವತ್ತು ಬಿಡುದಿನಲ್ಲಿ ನನ್ನ ತಾಯಂದಿರು 470 ದಿವಸಲು ಹಿರಿಯರಿರ್ಬೋದು ಕಿರಿಯರಿರ್ಬೋದು ನೀವೆಲ್ಲ ಸೇರಿ ಒಂದು ಸರ್ಕಾರ ಏನು ಒಂದು ಜನವಿರೋಧಿ ನೀತಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ರೈತರ ಒಂದು ಕುಟುಂಬಗಳಲ್ಲಿ ಆತಂಕದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಇಲ್ಲಿಂದ ಒಂದು ಸಂದೇಶ, ಆ ರೀತಿಯ ಒಂದು ಭಾವನೆಗಳನ್ನ ನಿಮ್ಮ ಹೃದಯದಲ್ಲಿ ಇಟ್ಕೊಂಡಂತ ಆ ಜ್ಞಾನ ಬೆಳೆಸ್ಕೊಂಡಿರ್ತಕ್ಕಂಥ ನಮ್ಮ ಯುವಕರು ಈ ಒಂದು ಹೋರಾಟದಿಂದ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ತಲುಪಿಸಿದರೆ, ಬಹುಶಃ ನಿನ್ನೆ ದಿನ ನಾನು ಮಂಡ್ಯದ ಮದ್ದೂರು ತಾಲೂಕಲ್ಲಿ ಇರ್ತಕ್ಕಂಥ ನವೋದಯ ವಿದ್ಯಾಲಯಕ್ಕೆ ಹೋಗಿದ್ದೆ. ಇದು ನೀನು ಇದ್ದಲ್ಲಪ್ಪ, ನೆನ್ನೆ ಬಂದಿದ್ದಲ್ಲ, ಮಕ್ಕಳು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ನೀನು ನೋಡ್ಕೊತಾ ಇರೋಣ ಅಂತ. ಅಲ್ಲಿ ಒಬ್ಬ ಯುವಕ, ಅವನು 8ನೇ ತರಗತಿನೋ 9ನೇ ತರಗತಿ ವಿದ್ಯಾರ್ಥಿ ನನ್ನ ಹತ್ರ ಬಂದು